ಹೆಬ್ರಿಯವರೇ, ಹೇಳಿ. ಇವತ್ತಿಗೆ ನಿಮ್ಮದಾದ ಮುಂದುವರೆದ ಕಲಿಕೆ, ಪ್ರಯೋಗಶೀಲತೆ, ಸಂಶೋಧನೆ, ಸೃಜನಶೀಲತೆ, ಸಹಯೋಗ ಇತ್ಯಾದಿಗಳಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದೀರಿ ಅಂತ ಒಂದು ಪರಿಚಯ ಕೊಡ್ತೀರಾ? ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ. ಈ ಪ್ರಜ್ಞೆ ಪ್ರತಿಯೊಬ್ಬ ಕಲಾವಿದನಿಗೆ ಇದ್ದರೆ ಕಲಾವಿದ ಖಂಡಿತ ಉದ್ಧಾರ ಆಗ್ತಾನೆ ಅನ್ನೋದು ನನ್ನ ಅನಿಸಿಕೆ. ನಾನು ಇವತ್ತಿಗೂ ವಿದ್ಯಾರ್ಥಿ ಭಾವನೆಯಲ್ಲೇ ಇದ್ದೇನೆ. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಎಂಬವನು ಅವನ ಕಲಿಕೆಯಲ್ಲಿ ಕಲಿತಾಯ್ತು ಅನ್ನುವಂಥದ್ದೇ ಇಲ್ಲ. ನಾವು ತಿಳ್ಕೊಂಡದ್ದು ಬಹಳಷ್ಟು ಕಡಿಮೆ ಇದೆ, ನಾವು ತಿಳ್ಕೊಳ್ಬೇಕಾದ್ದು ಬಹಳಷ್ಟಿದೆ ಎನ್ನುವಂಥ ಪ್ರಜ್ಞೆ ನಮಗಿರಬೇಕು. ಇದು ನನ್ನ ಈ ರಂಗದಲ್ಲಿಯ ವಿದ್ಯಾರ್ಥಿಯ ನೋಟ ಹೇಗೆ ಎನ್ನುವುದಕ್ಕೆ ನನ್ನ ಉತ್ತರ. ಇನ್ನು ಸೃಜನಶೀಲತೆ ಬಗ್ಗೆ ತಾವು ಕೇಳಿದ್ರಿ. ಖಂಡಿತವಾಗಿಯೂ ನಮ್ಮಲ್ಲಿ ಸೃಜನಶೀಲತೆಯನ್ನು ನಾವು ಬೆಳೆಸಿಕೊಳ್ಬೇಕು. ಹೇಗಪ್ಪ? ನಾನು ಕಂಡದ್ದು ಸ್ವಸ್ವರೂಪ ಜ್ಞಾನ ಪ್ರತಿಯೊಬ್ಬ ವ್ಯಕ್ತಿಗೂ ಇರಬೇಕು. ಸ್ವಸ್ವರೂಪ ಜ್ಞಾನ ಇದ್ದರೆ ಅವನಲ್ಲಿ ಸೃಜನಶೀಲತೆ ಖಂಡಿತ ಉಳಿತದೆ. ನಾನೇನು, ನಾನೆಷ್ಟು ಎನ್ನುವ ಕಲ್ಪನೆ ನನಗಿರಬೇಕು. ನಮಗೊಮ್ಮೊಮ್ಮೆ ನಮ್ಮ ಅಳತೆ ನಮಗೆ ಗೊತ್ತೇ ಇರೋದಿಲ್ಲ, ಅಳತೆ ಮೀರಿ ನಾವು ಹೋಗ್ತೇವೆ ಅಂತ ಅನ್ನಿಸ್ತದೆ. ನಾವು ಈ ಪ್ರಜ್ಞೆನ ಸದಾ ಇಟ್ಕೊಳ್ಬೇಕು. ಇನ್ನು ನನ್ನ ಈ ರಂಗದಲ್ಲಿ ನಾನು ಇತರರ ಜೊತೆ ಇರುವಂತಹ ರೀತಿಗಳು, ಸಂವಹನ ಹೇಗಿರಬೇಕು ಕೇಳಿದರೆ, ಯಾರೇ ಆಗಲಿ ಕೂಡ ನನಗೆ ಇನ್ನೊಬ್ಬ ಸ್ಪರ್ಧಿ ಎಂಬ ಮನೋಭಾವನೆಯನ್ನು ಮೊದಲು ನಮ್ಮ ತಲೆಯಲ್ಲಿ ತೆಗೆದುಹಾಕಬೇಕು. ನಾನು ಯಾವಾಗಲೂ ಹೇಳಬೇಕು, ನನಗೆ ಯಾರು ಕಾಂಪಿಟೇಟರ್ ಇಲ್ಲ, ನನಗೆ ಯಾರು ಸ್ಪರ್ಧಿ ಅಲ್ಲ. ಯಾಕಂದರೆ ನಾನು ಸ್ಪರ್ಧಾಳುವಾಗಿ ಈ ಕ್ಷೇತ್ರದಲ್ಲೇ ಇಲ್ಲ ಅಂತ. ನಾನು ಒಬ್ಬ ಕಲಾವಿದ, ನಾನೇ. ಹಾಗಾಗಿ ನಾನು ಅವನಿಗೆ ಸ್ಪರ್ಧೆಯನ್ನು ಒಡ್ಡುತ್ತೇನೆ ಎಂಬುದು ತಪ್ಪು. ಅದು ಬರಬಾರ್ದು. ಹಾಗೆ ನಾವು ಈ ರಂಗದಲ್ಲಿ ಇರುವಾಗ ನಮ್ಮ ಪ್ರತಿಭೆಯನ್ನು ನಾವು ಪ್ರಕಟಿಸುವಾಗ ಸ್ಪರ್ಧಾ ಮನೋಭಾವ ಮಾತ್ರ ಬಿಟ್ಟರೆ ಮೂಲತವಾಗಿ ನಮ್ಮ ಸ್ಪರ್ಧೆ ಎನ್ನುವಂಥದ್ದು ಆ ವ್ಯಕ್ತಿಗಲ್ಲ. ಅದು ಯಾವತ್ತು ನಾವು ಇಟ್ಟುಕೊಂಡ್ರೆ ಪ್ರತಿಯೊಬ್ಬ ವ್ಯಕ್ತಿ ಅವನವನ ಮಟ್ಟದಲ್ಲಿ ಅವನನ್ನು ಪ್ರತಿಭಾಶಾಲಿಯಾಗಿ ಇರ್ತಾನೆ. ಮತ್ತು ನಾವು ಕಿರಿಯ ಭಾಗವತರಾಗಿ ಹಿರಿಯ ಭಾಗವತರುಗಳನ್ನು ಗೌರವಿಸಬೇಕು. ಕಿರಿಯ ಕಲಾವಿದನಾದವ ಹಿರಿಯ ಕಲಾವಿದರನ್ನು ಯಾವತ್ತೂ ಗೌರವಿಸಬೇಕು. ಜೊತೆಗೆ ನಾನು ಪ್ರತಿಯೊಬ್ಬರಿಗೂ ನಾನು ಅಳವಡಿಸಿಕೊಂಡದ್ದು ಮತ್ತು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ತೀರಾ ಒಬ್ಬನನ್ನು ನಾವು ಅನುಕರಣೆ ಮಾಡುವುದು ಸಲ್ಲ. ನಾನು ಆಗಲೇ ಹೇಳಿದ್ದೇನೆ, ಕಾಳಿಂಗನವಟರು, ಸುಬ್ರಹ್ಮಣ್ಯದಾರೇಶ್ವರ. ನನಗೆ ಒಂದು ಕಡೆಯಲ್ಲಿ ಒಂದು ಅನುಭವ ಆಗಿದೆ. ತಾಳಮದ್ದಲೆ ಕ್ಷೇತ್ರದಲ್ಲಿ ನಾನು ಹಾಡ್ತಾ ಇದ್ದಾಗ ಒಬ್ಬರು ಬಂದು ಸಂತೋಷದಿಂದ, ನೀವು ಜೂನಿಯರ್ ಧಾರೇಶ್ವರ್ ಅಂತಲೂ ನನಗೆ ಹೇಳಿದ್ದಾರೆ. ನನಗೆ ಜೂನಿಯರ್ ನಾವುಡ್ರು ಅಂತೇಳಿ ಹೇಳಿದವರು ಇದ್ದಾರೆ. ಇಬ್ಬರಿಗೂ ನಾನು ವಿನಯದಿಂದ ಕೊಟ್ಟ ಉತ್ತರ, ದಯವಿಟ್ಟು ಹಾಗೆ ಹೇಳಬೇಡಿ. ಯಾಕಂದರೆ ಅವರೇ ನಿಮಗೆ ನಾನು ಹಾಡುವಾಗ ಅವರ ಹಾಡು ಕೇಳಿದಂತ ಆಗಿರಬಹುದು. ನಾನು ಆ ರೀತಿಯಲ್ಲಿ ಇಲ್ಲವೇ ಇಲ್ಲ. ಧಾರೇಶ್ವರರು ಸಂಗೀತವನ್ನು ಬಹಳಷ್ಟು ಅಭ್ಯಾಸ ಮಾಡಿದವರು. ಅವರಿಗೆ ಅದರದ್ದು ಸಂಪೂರ್ಣವಾದ ತಿರುಳು ಗೊತ್ತಿದೆ, ನನಗಷ್ಟೇನೂ ಗೊತ್ತಿಲ್ಲ. ನಾನು ಈ ಯಕ್ಷಗಾನ ರಂಗದಲ್ಲಿ ಕೆಲವಷ್ಟು ಈಗ ಬಳಕೆ ಮಾಡ್ತಿರುವಂಥ ರಾಗಗಳು, ಶೈಲಿಗಳು ಏನೇ ಇದ್ದರೂ ಕೂಡ ನಾನು ಕರ್ನಾಟಕ ಸಂಗೀತವನ್ನು ಕೇಳುಗ, ಅಭ್ಯಾಸಿ ಅಲ್ಲ, ಕೇಳ್ತಾ ನಾನು ಕೆಲವದನ್ನು ರೂಢಿಸಿಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ನಾನು ಈ ರೀತಿ ನಾನು ಹಾಡುವಲ್ಲಿ ಏನೇ ನನ್ನಲ್ಲಿ ಬಂದಂಥ ಈ ಬದಲಾವಣೆಗಳೇನಿದ್ರು, ಇದಕ್ಕೆ ನನಗೆ ಈ ಭಾಗಕ್ಕೆ ನನ್ನ ಮಾನಸ ಗುರು ಶ್ರೀಯುತ ಜೇಸುದಾಸ್ ಅವರು. ನಾನು ಜೇಸುದಾಸ್ ಅವರ ಹಾಡುಗಳನ್ನು ಸಾಕಷ್ಟು ಕೇಳಿದ್ದೇನೆ. ಅದು ಅವರ ರಾಗದ ಶೈಲಿಯಲ್ಲ ಯಕ್ಷಗಾನಕ್ಕೆ ಹೊಂದಿಕೊಳ್ತದೆ ಎಂಬುದು ನನ್ನ ಅಭಿಪ್ರಾಯ. ಹಾಗಾಗಿ ನಾನು ಕೆಲವು ಹಾಡುಗಳನ್ನು ಸಂಗೀತ ಶೈಲಿಯಲ್ಲಿ ಹಾಡುತ್ತೇನೆ. ಅದು ಖಂಡಿತ ಧಾರೇಶ್ವರರ ಕಾಪಿ ಅಲ್ಲ. ಅವರು ಶಾಸ್ತ್ರೀಯವಾಗಿ ಸಂಗೀತವನ್ನು ಅವರು ಗೊತ್ತಿದೆ, ಅವರಿಗೆ ಅವರು ಅದನ್ನು ಹಾಡಿದ್ದಾರೆ. ನಾನು ಹೀಗೆ ಅದನ್ನು ಅದೇ ಮಜಲ್ನಲ್ಲಿ ತಂದು ಇದರಲ್ಲಿ ಅಳವಡಿಸಿಕೊಂಡಿದ್ದೇನೆ. ಕೇಳುಗರಿಗೆ ಅದಕ್ಕೆ ಸಾಮೀಪ್ಯತೆ ಕಂಡು ಬಂದಿತ್ತು. ಹಾಗಂತ ಹೇಳಿದವರ ಅಪರಾಧ ಏನಲ್ಲ, ಅವರ ಅಭಿಮಾನದಿಂದ ಹೇಳಿದ್ದು. ಆದರೆ ನಾನು ಅದನ್ನು ನನ್ನ ತಲೆಗೆರಿಸಿಕೊಳ್ಳುವುದು ತಪ್ಪಾಗ್ತದೆ. ಮತ್ತೆ ನಾನು ಹಾಗೆ ಜೂನಿಯರ್ ಧಾರೇಶ್ವರರಾಗಿಯೋ, ಜೂನಿಯರ್ ನಾವುಡ್ರಾಗಿಯೋ, ಅಥವಾ ಜೂನಿಯರ್ ಅಮ್ಮಣ್ಣಯ್ಯರ ಹಾಗೆಯೋ ಹೀಗೆಲ್ಲ ಆಗುವಂಥ ನನ್ನ ಇದೇನಿಲ್ಲ. ನಾನಾಗಿಯೇ ಇರಬೇಕು. ಆದರೆ ಅವರೆಲ್ಲರಿಂದ ಕೆಲವನ್ನ ನಾನು ಪಡೆದುಕೊಳ್ತೇನೆ.
ಈಗ ಕಾಳಿಂಗನವರಲ್ಲಿ ನನಗೆ ಆಗುವಂಥದ್ದು ಯಾವುದನ್ನು ಅನುಕರಿಸ್ಬೋದು, ಧಾರೇಶ್ವರದಿಂದ ನಾನೇನನ್ನು ತಿಳ್ಕೊಳ್ಬೋದು, ತೆಂಕಿನ ಭಾಗವತರಾದಂಥ ಅಮ್ಮಣ್ಣಯ್ಯರು ಇರ್ಬೋದು, ಪದ್ಯಾಣದವರು ಇರ್ಬೋದು, ಆಮೇಲೆ ಪುತ್ತಿಗೆಯವರು ಇರ್ಬೋದು, ಕಡತೋಕರ ಭಾಗವತರು ಇರ್ಬೋದು, ತೆಂಕು ಬಡಗಿನ ಸವ್ಯಸಾಚಿಗಳು, ಹಾಗೆ ಬಡಗಿನಲ್ಲಿ ನೆಬ್ಬೂರು ಶೈಲಿ. ಈಗ ರಾಮನಿರ್ಯಾಣದಲ್ಲಿ ಬಹುತೇಕ ನಾನು ನೆಬ್ಬೂರು ಶೈಲಿಯಲ್ಲಿ ಹಾಡೋದಕ್ಕೆ ಪ್ರಯತ್ನಿಸ್ತೇನೆ. ಅದು ನನಗೆ ಸಂತೋಷ ಕೊಡ್ತದೆ, ನನಗೆ ಅದು ಇಷ್ಟ. ಹಾಗಂತ ನಾನು ಯಾವುದಕ್ಕೂ ಕೂಡ ಒಬ್ಬ ಭಾಗವತನ ಜೂನಿಯರ್ ಆಗಿ ನಾನು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ನನಗೆಲ್ಲರೂ ಬೇಕು. ಮತ್ತು ತೆಂಕು ಬಡಗು ಎಂಬ ಭೇದ ಇರಬಾರ್ದು. ತಾವು ಕೇಳಿದ ಹಾಗೆ ನಿಮ್ಮ ಹೊಂದಾಣಿಕೆ ಹೇಗೆ ಹೇಳಿ, ಯಕ್ಷಗಾನದಲ್ಲಿ ಎರಡೂ ಒಂದೇ, ಪ್ರಭೇದಗಳು ಅಷ್ಟೇ. ಒಂದು ತೆಂಕು ಒಂದು ಬಡಗು. ನಾವು ಬಡಗಿನವರು ಹೀಗೆ, ತೆಂಕಿನವರು ಇದು ಕೂಡುದು ಅಂತ ಯಕ್ಷಗಾನದಲ್ಲಿ. ಮೊದಲೇ ಯಕ್ಷಗಾನಕ್ಕೆ ಒಳ್ಳೆ ವಾತಾವರಣ ಕ್ರಿಯೇಟ್ ಆಗಬೇಕು. ನಾವೆಲ್ಲ ಐಕ್ಯರಾಗಿ ಯಕ್ಷಗಾನ ಕಲೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗ್ಬೇಕು. ಹಾಗಾಗಿ ನಾನು ತೆಂಕಿಗೂ ಕಲಾವಿದನಾಗಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನನ್ನ ಭಾಗವತಿಕೆಯಲ್ಲಿ ಕೆಲವೊಮ್ಮೆ ತೆಂಕಿನ ಶೈಲಿಯನ್ನು ತಾವು ಕಾಣಬಹುದಾಗ್ತದೆ. ನಮ್ಮ ಬಡಗಿನ ಪ್ರೇಕ್ಷಕರಿಗೆ ನಿಮ್ಮ ತೆಂಕಿನ ಸಿದ್ಧಿ ಮತ್ತು ರುಚಿಯನ್ನು ತೋರಿಸಿ. ಖಂಡಿತವಾಗಿಯೂ ನಾನು ತೆಂಕಿನಲ್ಲಿ ಶಾಸ್ತ್ರೀಯವಾಗಿ ಏನನ್ನು ಅಭ್ಯಾಸ ಮಾಡಿಲ್ಲ. ಮೊದಲಾಗಿ ಅದನ್ನು ಹೇಳ್ತೇನೆ, ಕಲಾಭಿಮಾನಿಗಳು ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ನಾನು ಯಾವುದೊಂದು ಭರವಸೆಯ ಮೇಲೆ ಬಡಗಿನ ಭಾಗವತಿಕೆಯ ತಳಹದಿಯಲ್ಲಿ ತೆಂಕಿನ ಭಾಗವತಿಕೆಯನ್ನು ಮಾಡ್ತೇನೆ. 2 ವರ್ಷ, ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷ ಬೊಂಬೈ ಅಂತ ಮಹಾನಗರದಲ್ಲಿ ಉತ್ತಮ ಸಂಘಟಕ, ನಾನು ಆ ವ್ಯಕ್ತಿಯ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಜಕಾರು ಬಾಲಕೃಷ್ಣ ಶೆಟ್ಟಿ ಎಂಬವರ ಅಜಕಾರು ಕಲಾಭಿಮಾನಿ ಬಳಗ, ಇದರಲ್ಲಿ ನಾನು ತೆಂಕುತಿಟ್ಟು ಭಾಗವತನಾಗಿ ತಾಳಮದ್ದಲೆಯಲ್ಲಿ ಅಲ್ಲಿ ಭಾಗವಹಿಸಿ ಮುಂಬೈ ಮಹಾನಗರದಾದ್ಯಂತ ಯಕ್ಷ ಪ್ರೇಮಿಗಳೆಲ್ಲರ ಕೂಡ ನನ್ನನ್ನು ಮೆಚ್ಚಿಕೊಂಡಿದ್ದಾರೆ ಎನ್ನುವಲ್ಲಿ ನನಗೆ ಸಂತೃಪ್ತಿ ಇದೆ. ಅದು ನನ್ನೊಳಗಿದ್ದಂತಹ ಒಂದು ವಿಶ್ವಾಸ. ಅದಕ್ಕೆ ಕೇವಲ ಅನುಕರಣೆ ಬಿಟ್ಟರೆ ನಾನು ಏನನ್ನೂ ಅಭ್ಯಾಸ ಮಾಡಲಿಲ್ಲ. ಹಾಗೆ ತೆಂಕಿನಲ್ಲಿ ನಾನು ಹಾಡ್ತೇನೆ. ಕೆಲವೊಮ್ಮೆ ಬಡಗಿನ ಇದರಲ್ಲಿ ಕೂಡ ಕೆಲವು ಭಾಮಿನಿಗಳನ್ನೆಲ್ಲ ನಾನು ತೆಂಕಿನ ಶೈಲಿಯಲ್ಲಿ ಹಾಡುವಂಥದ್ದು ಜನ ಗುರುತಿಸಿದ್ದಾರೆ. ನನಗೂ ಕೂಡ ಇಷ್ಟ, ನಾನು ಅದನ್ನು ಹಾಡ್ತೇನೆ ಕೂಡ. ಉದಾಹರಣೆಗೆ ಒಂದು ಪದ್ಯವನ್ನು ನಾನು ಹಾಡಲಿಕ್ಕೆ ಇಷ್ಟಪಡ್ತೇನೆ. ತೆಂಕಿನ ಕರ್ಣಪರ್ವದ ಒಂದು ಹಾಡು.
ಈ ರೀತಿ.